ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಹೇ ವೆಲ್ಕಮ್ ಬ್ಯಾಕ್ ಸಿದ್ದು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದಾರೆ, ಸೊ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ. ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗತ್ತೆ. ಸೊ ತುಂಬಾ ದಿನ ಆಗಿತ್ತು ಅಪ್ಡೇಟ್ಸ್ ವಿಡಿಯೋಸ್ ನ ಮಾಡಿ. ರೀಸನ್ ಏನಪ್ಪಾ ಅಂದ್ರೆ ತುಂಬಾನೇ ಬಿಸಿ ಇದ್ದೆ, ಸೊ ಅದರಿಂದ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅಂಡ್ ಇವಾಗ ಫ್ರೀ ಇರೋದ್ರಿಂದ ಅಪ್ಡೇಟ್ಸ್ ವಿಡಿಯೋಸ್ ನ ಮಾಡೋಣ ಅಂತ ಬಂದಿದ್ದೀನಿ. ಅಂಡ್ 2-3 ಡೇಸ್ ಇಂದ ಏನೇನು ಅಪ್ಡೇಟ್ಸ್ ಇದೆ ಅದನ್ನ ನಿಮ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನಮ್ಮ ಇವತ್ತಿನ ಅಪ್ಡೇಟ್ಸ್ ಗೆ ಹೋಗೋಣ. ನಮ್ಮ ಮೊದಲನೇ ಅಪ್ಡೇಟ್ ನಮ್ಮ ಶಿವಣ್ಣ ಅವರ ಭೈರತಿರಣಗಲ್ ಮೂವಿ. ಸೊ ರಿಲೀಸ್ ಆಗಿ ಕೂಡ 3 ದಿನ 100+ ಶೋಸ್ ನಾವು ಪ್ರದರ್ಶನ ಕಂಡಿದೆ. ಅಂಡ್ 3 ದಿನ ಟಿಕೆಟ್ ಸೇಲ್ ಬಂದು ಆಲ್ಮೋಸ್ಟ್ 200K ಕಂಪ್ಲೀಟ್ ಮಾಡಿದೆ. ಇದ್ರ ಪ್ರಕಾರ ಕಲೆಕ್ಷನ್ ಹೇಳೋದಾದ್ರೆ 15 to 18 crore ನ ಕಲೆಕ್ಟ್ ಮಾಡಿದೆ ಅಂತ ಹೇಳ್ಬೋದು ಇನ್ನು 3 ಡೇಸ್ ಅಲ್ಲಿ. ಇನ್ನು ಮಿಕ್ಕಿ ದಿನದ್ದು ಟಿಕೆಟ್ಸ್ ಇನ್ನು ಎಷ್ಟು ಸೇಲ್ ಆಗಿದೆ ಅನ್ನೋದು ಇನ್ನ ಗೊತ್ತಾಗಿಲ್ಲ. ಇನ್ನು ನಮ್ಮ ಎರಡನೇ ಅಪ್ಡೇಟ್ ಬಂದು ಕಾಂತಾರ ಚಾಪ್ಟರ್ 1. ಸೊ ಈ ಮೂವಿಗೋಸ್ಕರ ಯಾರು ಕಾಯ್ತಾ ಇದಾರೆ, ಬರೀ ನಮ್ಮ ಕರ್ನಾಟಕ ಅಲ್ಲ ಆಲ್ ಓವರ್ ವರ್ಲ್ಡ್ ವೈಡ್ ಅವ್ರಿಗೆ ಮೂವಿ ತಂಡ ಒಂದ್ ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮುಂದಿನ ವರ್ಷ 2025 ಅಕ್ಟೋಬರ್ 2ಕ್ಕೆ ಅಂದ್ರೆ ದಸರಾಗೆ ಮೂವಿನ ರಿಲೀಸ್ ಮಾಡೋದಾಗಿ ಚಿತ್ರತಂಡ ತಿಳಿಸಿದೆ. ಈ ಅಪ್ಡೇಟ್ ನ ಕೇಳಿ ಯಾರ್ಯಾರು ಖುಷಿಯಾಗಿದ್ದಾರೆ ಅಂಡ್ ಯಾರ್ಯಾರು ಮೂವಿಗೋಸ್ಕರ ಕಾಯ್ತಾ ಇದಾರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಈ ವಾರ ಯಾವ್ಯಾವ ಮೂವಿ ರಿಲೀಸ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ನಮ್ಮ ಡಾಲಿ ಧನಂಜಯ ಅವರು ನಟಿಸಿರುವಂತಹ ಜೀಬ್ರಾ ಮೂವಿ ಇದೇ ನವೆಂಬರ್ 22ನೇ ತಾರೀಕು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಅಂಡ್ ರಾಕೇಶ್ ಅಡಿಗ ಅವರು ಕೂಡ ನಟಿಸಿರುವಂತಹ ಮರ್ಯಾದೆ ಪ್ರಶ್ನೆ ಅನ್ನುವಂತ ಮೂವಿ ಕೂಡ ಇದೇ ನವೆಂಬರ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಅನೀಶ್ ಅವರು ನಟಿಸಿರುವಂತಹ ಆರಾಮ್ ಅರವಿಂದ ಸ್ವಾಮಿ ಅನ್ನುವಂತ ಮೂವಿ ಕೂಡ ಇದೆ ನವೆಂಬರ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಅಂಜನ್ ರಾಮಚಂದ್ರ ಅವರು ನಟಿಸಿರುವಂತಹ ಲವ್ ರೆಡ್ಡಿ ಸಿನಿಮಾ ಕೂಡ ಇದೆ ನವೆಂಬರ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಕೊನೆಯದಾಗಿ ಇದೇ ಅಕ್ಟೋಬರ್ 31 ರಿಲೀಸ್ ಆಗಿ ವರ್ಲ್ಡ್ ವೈಡ್ ಬ್ಲಾಕ್ ಬಸ್ಟರ್ ಲಿಸ್ಟ್ ಗೆ ಸೇರಿದಂತಹ ನಮ್ಮ ಬಗೀರಾ ಮೂವಿ ಇದುವರೆಗೂ 35 ಕೋಟಿನ ಕಲೆಕ್ಟ್ ಮಾಡಿದೆ ಅಂತ ವಿಜಯ್ ಕಿರಗಂದೂರ್ ಅವರೇ ತಿಳಿಸಿದ್ದಾರೆ. ಸೊ ಸ್ಟಿಲ್ ಈ ಮೂವಿ ಥಿಯೇಟರ್ಸ್ ನಲ್ಲಿ ರನ್ನಿಂಗ್ ಅಲ್ಲಿ ಇದೆ. ಓವರ್ ಆಲ್ ಎಷ್ಟು ಕಲೆಕ್ಟ್ ಮಾಡುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಅಪ್ಡೇಟ್ಸ್. ಈ ಅಪ್ಡೇಟ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಅಂಡ್ ಯೂಸ್ಫುಲ್ ಅನ್ಸಿದ್ರೆ ಸೊ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನಮ್ಮ ಉತ್ಸಾಹ ಮತ್ತೆ ನಿಮ್ಮ ಪ್ರೋತ್ಸಾಹ ಎರಡೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಇರುತ್ತೆ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್.